ಈ ವಿಡಿಯೋದಲ್ಲಿ ಹಬ್ಬಕ್ಕೆ ವಿಶೇಷವಾಗಿ ಚಕ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಗರಿಗರಿಯಾದ ಬಿಳಿ ಚಕ್ಲಿ ಮಾಡೋದಕ್ಕೆ 10 ನಿಮಿಷ ಸಾಕಾಗುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದರೂ ಕೂಡ ಈ ವಿಧಾನದಲ್ಲಿ ಮಾಡಿದ್ರೆ ಸ್ವಲ್ಪವೂ ಎಣ್ಣೆಯಲ್ಲಿ ಹರಡಲ್ಲ, ಚಕ್ಲಿ ಮಾಡ್ಕೊಳ್ಳುವಾಗ ಕಟ್ಟಾಗಲ್ಲ. ಬಾಯಲ್ಲಿಟ್ಟರೆ ಕರಗುವ, ಕೈಯಲ್ಲಿ ಪುಡಿ ಪುಡಿ ಆಗುವಂತಹ ಈ ದಿಢೀರ್ ಚಕ್ಲಿಯನ್ನು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸುಮಾರು 1 ಕಪ್ ಆಗೋಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿರೋದು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಹುರ್ಕೊಳ್ಬೇಕಂತೇನಿಲ್ಲ. ಈ ರವೆ ಅನ್ನೋದು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ರೀತಿ ಇದನ್ನೊಂದ್ಸಲ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಬಿಸಿ ಆದ ನಂತರ ಇದನ್ನು ತೆಗೆದೊಂದು ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಅದೇ ಪ್ಯಾನಿಗೆ ಸುಮಾರು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಸ್ವಲ್ಪ ಬಿಸಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. 1 ನಿಮಿಷದಲ್ಲೆಲ್ಲ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹುರ್ಕೊಳ್ಬೇಕಂತಲೂ ಏನಿಲ್ಲ. ಕಲರ್ ಚೇಂಜ್ ಆಗೋ ತನಕ ಲೈಟಾಗಿ ಬಿಸಿ ಆಗ್ತಾ ಇದೆ ಅನ್ನುವಾಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಹಾಗೆ ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ನೋಡಿ, ಇದೀಗ ಬಿಸಿಯಾಗಿದೆ. ಇದನ್ನು ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಾನು ಇನ್ನೊಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆನ ತೊಗೊಂಡಿರೋದ್ರಿಂದ 2 ಕಪ್ ಆಗೋಷ್ಟು ನೀರನ್ನು ಈ ದಪ್ಪ ತಳದ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಈ ನೀರನ್ನು ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀರು ಬಿಸಿ ಆಗ್ತಾ ಇದೆ ಅನ್ನುವಾಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲದಿದ್ದರೆ ಬೆಣ್ಣೆ ಬದಲಿಗೆ ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ ಚಕ್ಲಿಗೆ. ಅದಕ್ಕೋಸ್ಕರ ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನು ಇಂಗನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೀರು ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರವೆಯನ್ನು ಹಾಕ್ತಾ ಈ ರೀತಿ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗತ್ತೆ. ಈ ರೀತಿ ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟು ಬರಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ನೋಡಿ, ಇದೀಗ ಗಟ್ಟಿ ಆಗ್ತಾ ಇದೆ. ಈ ರೀತಿ ಗಟ್ಟಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅಕ್ಕಿ ಹಿಟ್ಟನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೀಗ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ರವೆ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇಳಿಸ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ಇದು ತಣ್ಣಗಾಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನೋಡಿ, ಈ ರೀತಿ ಅಗಲವಾದ ಪಾತ್ರೆ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ರವೆ ಈ ಮಿಶ್ರಣ ಹಾಗೆ ಅಕ್ಕಿ ಹಿಟ್ಟನ್ನು ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದ ಹಾಗೆ ನೋಡಿ, ಈ ರೀತಿ ಡ್ರೈ ಅನಿಸಿದ್ರೆ ಮಾತ್ರ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ನೀರಾಗಿಬಿಟ್ರೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಚಕ್ಲಿ ಕರೆಕ್ಟ್ ಶೇಪಲ್ಲಿ ಬರೋಲ್ಲ, ಕಟ್ಟಾಗುತ್ತೆ. ನೋಡಿ, ಈ ಹದದಲ್ಲಿ ಇದನ್ನು ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗಿಯೂ ಅಲ್ಲ, ತುಂಬ ಸಾಫ್ಟಾಗಿಯೂ ಅಲ್ಲ, ತುಂಬ ನೀರಾಗಿಯೂ ಅಲ್ಲ. ಈ ಹದದಲ್ಲಿ ಇರಬೇಕಾಗತ್ತೆ. ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ಈ ರೀತಿ ಇರಬೇಕಾಗತ್ತೆ. ನೋಡಿ, ಈ ರೀತಿ ಮುಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹಿಟ್ಟು. ಇಲ್ಲಿ ನಾನೊಂದು ಚಕ್ಲಿ ಪ್ರೆಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆನ ಸವರಿಟ್ಕೊಂಡ್ರೆ ಹಿಟ್ಟು ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆಯನ್ನು ಸವರಿಟ್ಕೊಳ್ಬೇಕು. ಹಾಗೆ ರೆಡಿ ಮಾಡ್ಕೊಂಡಂಥ ಈ ಮಿಶ್ರಣವನ್ನು ನೋಡಿ, ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ 3-4 ಸಿಲಿಂಡ್ರಿಕಲ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಆವಾಗ ಈಸಿಯಾಗಿ ಹಾಕ್ಕೊಳ್ಬೋದು. ಈ ರೀತಿ ಇದನ್ನು ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಈ ಚಕ್ಲಿ ಪ್ರೆಸರಿಗೆ ಹಾಕ್ಕೊಳ್ತಾ ಇದನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ಚಕ್ಲಿಗೆ ಒತ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಎಣ್ಣೆಗೆ ಡೈರೆಕ್ಟಾಗಿಯೇ ಚಕ್ಲಿ ಶೇಪಲ್ಲಿ ಬಿಟ್ಕೊಳ್ಬೋದು, ಅಥವಾ ಈ ರೀತಿ ಮಾಡ್ಕೊಳ್ಬೋದು. ತುಂಬ ಪ್ರಾಕ್ಟೀಸ್ ಇದ್ದರೆ ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ನಂತರ ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ, ಒಂದು ಚೂರು ಕಟ್ಟಾಗ್ತಾ ಇಲ್ಲ. ಹಿಟ್ಟನ್ನು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಒಂದು ಚೂರು ಕಟ್ಟಾಗಲ್ಲ. 2 ತುದಿಯನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕ್ಕೊಂಡ್ರೆ ಬಿಟ್ಕೊಳ್ಳುತ್ತೆ. ನೋಡಿ, ಈ ತುದಿ ಮತ್ತು ಇನ್ನೊಂದು ತುದಿ, ಲಾಸ್ಟ್ ತುದಿ ಬರುತ್ತಲ್ಲ, ಅದನ್ನು ಕೂಡ 2 ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕಾಣಿಸ್ತಿರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಕೊಳ್ಬೋದು, ಅಥವಾ ಚಿಕ್ಕದಾಗಿಯೂ ಕೂಡ ಮಾಡ್ಕೊಳ್ಬೋದು. ನೋಡಿ, 2 ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲಿ ಈ ರೀತಿ ತೆಗಿಬೋದು, ಅಥವಾ ಸೌಟಿನ ಸಹಾಯದಿಂದ ಕೂಡ ತೆಗಿಬೋದು.
ಕೈಗೊಂದು ಚೂರು ಅಂಟುತ್ತಾ ಇಲ್ಲ. ಕೈಯಲ್ಲಿ ತೆಗೆಯೋದಕ್ಕೆ ಕಷ್ಟ ಆದರೆ ಈ ರೀತಿ ಸೌಟ್ ಮೇಲ್ಗಡೆ ಕೂಡ ನೀವು ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಆವಾಗ ಡೈರೆಕ್ಟಾಗಿಯೇ ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ಚಕ್ಲಿ ಶೇಪಲ್ಲಿ ಇದನ್ನು ಮಾಡ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚೆಕ್ ಮಾಡಿ ನೋಡಿ. ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆಗೆ ಇದನ್ನು ಬಿಟ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಮಾಡ್ಕೊಂಡಿರೋದನ್ನು ಈ ರೀತಿ ಎಣ್ಣೆಗೆ ಹಾಕಿಬಿಟ್ಟು ಈ ರೀತಿ ಇನ್ನೊಂದು ಸೌಟಲ್ಲಿ ಈ ರೀತಿ ದೂಡಿದ್ರೆ ಆಯಿತು. ಇದು ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿಯೇ ಕೈಯಿಂದ ತೆಗೆದು ಎಣ್ಣೆಗೆ ಹಾಕ್ಕೊಳ್ಬೋದು. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತಿನ ನಂತರ ಅದು ಗಟ್ಟಿಯಾಗುತ್ತೆ. ನಂತರ ಅದನ್ನು ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತಿನ ನಂತರ ಅದಾಗೆ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತಿನ ನಂತರ ಗಟ್ಟಿಯಾಗುತ್ತೆ. ನಂತರ ಅದನ್ನು ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕೂಡಲೇ ಮುಟ್ಟೋದಕ್ಕೆ ಹೋದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಚೆನ್ನಾಗಿ ಬೆಂದಿರಲ್ಲ, ಸಾಫ್ಟ್ ಆಗಿರೋದ್ರಿಂದ ಕಟ್ಟಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಗೆ ಹಾಕಿದ ನಂತರ ಆ ಗುಳ್ಳೆ ಎಲ್ಲ ಕಮ್ಮಿ ಆದ ನಂತರ ಎಣ್ಣೆಯಿಂದ ತೆಗಿಬೋದು. ಇನ್ನೊಂದು ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆಗೆ ಹಾಕಿದ್ನಾಗ ತುಂಬ ಗುಳ್ಳೆ ಬರುತ್ತೆ ನೋಡಿ. ಈ ರೀತಿ ಬಬಲ್ಸ್ ಜಾಸ್ತಿ ಇರುತ್ತೆ. ಈ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಆವಾಗಲೇ ಚಕ್ಲಿ ಅನ್ನೋದು ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರೋದು. ಕೂಡಲೇ ತೆಗಿಯೋದಕ್ಕೆ ಹೋದರೆ ಕ್ರಿಸ್ಪಿಯಾಗಿ ಬರಲ್ಲ. ಚಕ್ಲಿ ಅನ್ನೋದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಇದೀಗ ಎಣ್ಣೆಯಲ್ಲಿರುವಂತಹ ಗುಳ್ಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇವಾಗ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ಸುಮಾರು ಹೊತ್ತಿನ ನಂತರ ಕಂಪ್ಲೀಟಾಗಿ ಈ ಗುಳ್ಳೆ ಅನ್ನೋದು ಕಮ್ಮಿ ಆಗಬೇಕು. ನಂತರ ಎಣ್ಣೆಯಿಂದ ತೆಗಿಬೇಕಾಗತ್ತೆ. ಎಲ್ಲವನ್ನು ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಪ್ರಮಾಣದಲ್ಲಿ ಸುಮಾರು 20ರಿಂದ 25 ಚಕ್ಲಿಯನ್ನು ಮಾಡ್ಕೊಳ್ಬೋದು. ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರು 30ಕ್ಕಿಂತನೂ ಜಾಸ್ತಿನೇ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. ಹಬ್ಬಕ್ಕೆ, ವಿಶೇಷ ಸಂದರ್ಭಕ್ಕೆ ಅಥವಾ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸಿದಾಗ ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ದಿಢೀರಾಗಿ ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರಗಿಬಿಡುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಈ ಚಕ್ಲಿನ ನೀವು 1 ತಿಂಗಳಿಗಿಂತಲೂ ಹೆಚ್ಚು ದಿನದ ತನಕ ಇಟ್ಕೊಳ್ಬೋದು. ಸ್ಟೋರ್ ಮಾಡಿ ಇಡ್ಬೋದು. ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಅಥವಾ ಹಬ್ಬಕ್ಕೆ, ವಿಶೇಷ ಸಂದರ್ಭಕ್ಕೆಲ್ಲ ಚಕ್ಲಿ ಬೇಕಾಗತ್ತೆ. ಆವಾಗ ದಿಢೀರಾಗಿ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. ಹೆಚ್ಚು ಸಮಯ ಇಲ್ಲದಿದ್ದಾಗ ಈ ರೀತಿಯ ಚಕ್ಲಿಯನ್ನು ಮಾಡ್ಕೊಳ್ಬೋದು. ರುಬ್ಬೇಕಂತೇನಿಲ್ಲ, ಪೌಡ್ರ್ ಮಾಡ್ಕೊಳ್ಬೇಕಂತ ಏನಿಲ್ಲ. ದಿಢೀರಾಗಿ ಇನ್ಸ್ಟೆಂಟಾಗಿ ಈ ಕರ್ಮ್ ಚಕ್ಲಿಯನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆದಂತಹ ಚಕ್ಲಿಯನ್ನು ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ಶೇರ್ ಮಾಡಿದಂತಹ ಚಕ್ಲಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ. ಹಾಗೆ ನಾನು ಶೇರ್ ಮಾಡುವಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದಕ್ಕಂತೂ ಮರೆಯಲೇಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.